ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಂಗೆ ಸುಳ್ಳು ಹೇಳಿ ಈ ಥರ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ನರಸಿಂಹ ಅವರೇ. ನೀವು ಮಾಡಿದ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಕ್ಷಮಿಸಕ್ಕಾಗ್ದಿರೋ ತಪ್ಪು ನಾನು ಯಾವುದೂ ಮಾಡಿಲ್ಲ ಅನ್ಕೊಳ್ತೀನಿ ಮೇಷ್ಟ್ರೆ. ತಪ್ಪು ತಿಳುವಳಿಕೆಯಿಂದ ದೂರ ಆಗಿರೋ ಪ್ರೇಮಿಗಳನ್ನ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಿಮಗೆ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದಿರೋ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನೀವಿಷ್ಟು ದೊಡ್ಡ ದೊಡ್ಡ ಮಾತಾಡ್ಬಿಡಿ ನರಸಿಂಹ ಅವರೇ. ನಾನು ನಿಮಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ನಾನು ಜೀವನದಲ್ಲಿ ಯಾರನ್ನ ನೋಡಬಾರ್ದು, ಯಾರನ್ನ ಮಾತಾಡಿಸ್ಬಾರ್ದು ಅನ್ಕೊಂಡಿದ್ನೋ ಅವ್ರನ್ನ ನನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸೋ ಪ್ರಯತ್ನ ಮಾಡಿದ್ದೀರಾ. ಅದು ನಂಗೆ ತುಂಬ ಬೇಜಾರಾಗಿದೆ. ಆದರೆ ನೀವೇನು ಅನ್ಕೊಂಡಿದ್ರೋ ಅದು ಯಾವತ್ತೂ ನೆರವೇರೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಮೇಷ್ಟ್ರೆ? ನನಗಿಲ್ಲಿ ಒಂದು ಕ್ಷಣನೂ ಇರೋಕ್ಕೆ ಮನಸ್ಸಿಲ್ಲ. ನಾನೇನು ಹೊರಡ್ತೀನಿ. ಅಣ್ಣ, ನೀವು ಹೊರಟ್ರೆ ನನ್ನ ಮೇಲೆ ಆಣೆ. ಅಣ್ಣ, ಏನೇ ಸಮಸ್ಯೆ ಇರಲಿ ಮಾತಾಡಿದ್ರೆ ಅದು ಬಗೆಹರುತ್ತೆ. ಅಕ್ಕನ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ ಹೇಳ್ತಿರಲ್ವಾ? ಅವ್ರ ರಕ್ತದ ಕಲೆ ಇರೋ ಖರ್ಚಿಗೆ ಕಳ್ಕೊಂಡಾಗ ನೀವು ಒದ್ದಾಡ್ಲಿಲ್ವಾ? ಬರೀ ಒದ್ದಾಡಿದ್ದಲ್ಲ ಪುಟಿ, ಆಕಾಶನೇ ಕಳಿಸ್ಬೀಳೋ ಥರ ಆಡಿದ್ರು. ನೋಡಿದ್ರ, ಇಷ್ಟೆಲ್ಲ ಆದ್ರೂ ನಿಮ್ಗೆ ಅಕ್ಕನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಅಂತೀರಾ? ಇತ್ತು, ಆದರೆ ಈಗಿಲ್ಲ. ಅದು ಯಾವತ್ತೂ ಸತ್ತೋಯ್ತು. ಆ ಖರ್ಚಿಫು ನನ್ನ ಪ್ರೀತಿ ಸಂಕೇತ ಆಗಿತ್ತು. ಅದ್ರ ನೆನಪಿಗೋಸ್ಕರ ಅದನ್ನ ಇಟ್ಕೊಂಡಿದ್ದೆ ಹೊರತು ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಇಟ್ಟಿರಲಿಲ್ಲ. ಅಕ್ಕನ ಮನಸ್ಸಲ್ಲಿ ನಿಮ್ಮ ಮೇಲಿರೋ ಪ್ರೀತಿ ಇನ್ನೂ ಜೀವಂತವಾಗಿದೆ. ಅಕ್ಕ ಮನಸ್ಸಲ್ಲಿ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಸಾವೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ನಿಮ್ಮ ನೆನಪಲ್ಲೇ ಒದ್ದಾಡ್ತಿದ್ದಾರೆ. ಅಕ್ಕ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆ ಕೊಟ್ಟು ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡಿ ನಿಮ್ಮ ಕೈ ಮುಗಿತೀನಿ. ಇದೊಂದು ವಿಷಯದಲ್ಲಿ ನನ್ನ ಕಟ್ಟಾಕ್ಬೇಡ ದೀಪ. ನೀನೇನೇ ಕೇಳ್ಕೊಂಡ್ರು ಬಿಡ್ಕೊಂಡ್ರು ನನ್ನ ಮನ್ಸು ಕರ್ಗಲ್ಲ. ನಾನು ಹೊರಡ್ತೀನಿ. ಬಾಯ್. ಅಪ್ಪು, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅಪ್ಪು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.